ಎಲ್ಲಿ ಹನುಮನು ಅಲ್ಲಿ ರಾಮನು, ರಾಮನ ಉಸಿರೇ ಹನುಮ ಅನ್ನೋದನ್ನ ಹಾಡನ್ನು ನೀವು ಕೇಳಿರ್ಬೋದು. ಅದೇ ರೀತಿ ಎಲ್ಲಿ ಅಯೋಧ್ಯ ಎಲ್ಲಿ ಕಿಷ್ಕಿಂಧ ನಾಡು ಅನ್ನೋದ್ರ ಬಗ್ಗೆ ಮತ್ತು ನಂಟು ಏನು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ಗೊತ್ತಿರುವಂಥ ವಿಚಾರ. ಈಗ ಸದ್ಯ ನಾನು ಹನುಮನ ನಾಡು ಅಂಜನಾದ್ರಿ ಬೆಟ್ಟದಲ್ಲಿ ಇರುವಂಥದ್ದು. ಏನು ಇವತ್ತು ಅಯೋಧ್ಯದಲ್ಲಿ ಒಂದು ರಾಮನ ಪ್ರತಿಷ್ಠಾಪನೆ ನಡೀತಾ ಇದೆ. ಸೊ ಹಾಗಾಗಿ ಹನುಮನಾಡಿನಲ್ಲಿ ಕೂಡ ಅಂಜನಾದ್ರಿಯಲ್ಲಿ ಕೂಡ ಸಂಪೂರ್ಣವಾಗಿ ಇವತ್ತು ಪೂಜಾ ಕಾರ್ಯಗಳು ನಡೀತಿರುವಂಥದ್ದು. ಹಾಗಾಗಿ ಇವತ್ತು ಅಂಜನಾದ್ರಿಯನ್ನು ಪರಿಪೂರ್ಣವಾಗಿ ದೀಪಗಳಿಂದ ಅಲಂಕಾರ ಮಾಡಿ, ಹೂಗಳಿಂದ ಅಲಂಕಾರ ಮಾಡಿ ಇವತ್ತು ಇಲ್ಲಿ ನೀವು ಬೆಟ್ಟದಲ್ಲಿ ಸಂಪೂರ್ಣವಾಗಿ ಭಕ್ತರು ಇವಾಗ ಆಗಮಿಸ್ತಿರುವಂಥದ್ದು. ಸೊ ಇವತ್ತು ಪೂಜೆ ಕಾರ್ಯಗಳು ಇಲ್ಲಿ ಏನು ಅಯೋಧ್ಯದಲ್ಲಿ ಪೂಜೆ ಕಾರ್ಯಗಳು ನಡೀತವೆ, ಅದೇ ರೀತಿ ಇಲ್ಲಿ ಹನುಮನ ನಾಡು ಅಂಜನಾದ್ರಿಯಲ್ಲಿ ಕೂಡ ಪೂಜೆ ಕಾರ್ಯಗಳು ನಡೀತವೆ. ಹಾಗಾಗಿ ಅಂಜನಾದ್ರಿಯನ್ನು ಸಂಪೂರ್ಣವಾಗಿ ಈಗ ಹೂಗಳಿಂದ ದೀಪಗಳಿಂದ ಅಲಂಕಾರ ಮಾಡಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಅಂಜನಾದ್ರಿಯ ಒಂದು ದ್ವಾರ ಏನು ಮುಖ್ಯ ದ್ವಾರ ಇದೆ, ಕೆಳಗಡೆ ಪಾದಗಟ್ಟಿ ಹನುಮಪ್ಪನ ಪಾದಗಟ್ಟಿ ಇದೆ. ಆ ಪಾದಗಟ್ಟಿಯಲ್ಲಿ ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದು ದೀಪಗಳಿಂದ. ಸೊ ಹನುಮನ ಮೂರ್ತಿಯನ್ನು ಕೂಡ ಇಲ್ಲಿ ಅಲಂಕಾರ ಮಾಡಿರುವಂಥ ಹೂಗಳಿಂದ. ಸೊ ಭಕ್ತರು ಈಗಾಗಲೇ ಬೆಳಗಿನಿಂದಲೇ ಬರ್ತಾ ಇರುವಂಥದ್ದು ಅಂಜನಾದ್ರಿಯತ್ತ. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೂಲಕ ಈಗಾಗಲೇ ಭಕ್ತರು ಅಂಜನಾದ್ರಿಯ ಬೆಟ್ಟದತ್ತ ಆಗಮಿಸ್ತಾ ಇದ್ದಾರೆ. ಸೊ ಈಗ ನಾವು ಸದ್ಯ ಅಂಜನಾದ್ರಿ ಬೆಟ್ಟದಲ್ಲಿ ಇದ್ದೀವಿ. ಅಯೋಧ್ಯದಲ್ಲಿ ಇವತ್ತೇನು ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಅಂಜನಾದ್ರಿಯಲ್ಲಿ ಕೂಡ ಪೂಜಾ ಕಾರ್ಯಗಳು ನಡೆಯುತ್ತವೆ, ಗಣ್ಯರು ಭಾಗವಹಿಸ್ತಾರೆ. ಅದೇ ರೀತಿ ಭಕ್ತರು ಕೂಡ ಈಗಾಗಲೇ ಆಗಮಿಸ್ತಿರುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಸಂಪೂರ್ಣವಾಗಿ ಯಾವ ರೀತಿ ದೀಪಗಳಿಂದ ಮತ್ತು ಒಂದು ಹೂಗಳಿಂದ ಒಂದು ಪಾದಗಟ್ಟಿ ಹನುಮಪ್ಪನ ಪಾದಗಟ್ಟಿ ಇದೆ, ಅಲ್ಲಿ ಅಲಂಕಾರ ಮಾಡಿರುವಂಥದ್ದು ಅಂಜನಾದ್ರಿ ಬೆಟ್ಟದಲ್ಲಿ. ಸೊ ಬೆಟ್ಟದಲ್ಲಿ ಕೂಡ ಇವಾಗ ಭಕ್ತರು ಕೂಡ ಜೈ ಶ್ರೀರಾಮ್ ಎನ್ನುವ ಮೂಲಕ ಸುಮಾರು 575 ಮೆಟ್ಟುಗಳನ್ನು ಏರಿ ಹನುಮಪ್ಪನ ದರ್ಶನ ಪಡೆಯುವುದಕ್ಕೆ ಇವತ್ತು ಸಂಪೂರ್ಣವಾಗಿ ಸುತ್ತಮುತ್ತ ಅಂದರೆ ಇಲ್ಲಿರುವಂಥ ಸುತ್ತಮುತ್ತ ಜಿಲ್ಲೆಗಳಿಂದ ಈ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸ್ತಿರುವಂಥದ್ದು. ಹಾಗಾಗಿ ಇವತ್ತು ಅಯೋಧ್ಯದಲ್ಲಿ ಏನು ಪೂಜೆಗಳು ನಡೀತವೆ ಅದಕ್ಕೂ ಅಂಜನಾದ್ರಿಯಲ್ಲಿ ಕೂಡ ಅದೇ ರೀತಿಯಾಗಿ ಪೂಜೆಗಳನ್ನು ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.